ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿಆರ್ಐ ತನಿಖೆ ವೇಳೆ ರನ್ಯಾ ಮೊಬೈಲ್ ರಹಸ್ಯ ಬಯಲಾಗಿದೆ. ಚಿತ್ರರಂಗ ಸೇರಿ ಹಲವು ಪ್ರಭಾವಿಗಳ ಜೊತೆ ರನ್ಯಾ ನಂಟನ್ನ ಹೊಂದಿದ್ರು. ಹಲವು ನಟ ನಟಿಯರು ನಿರ್ಮಾಪಕರ ಜೊತೆ ಸಂಪರ್ಕವನ್ನ ರನ್ಯಾ ಹೊಂದಿದ್ರು. ಹಾಗೇನೇ ನಟಿ ರನ್ಯಾ ರಾವ್ ಜೊತೆ ಸಂಪರ್ಕ ಇರೋರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ರನ್ಯಾ ಮೊಬೈಲ್ ಲ್ಯಾಪ್ಟಾಪ್ ದಾಖಲೆಗಳನ್ನ ಈಗ ಪೊಲೀಸರು ವಶಪಡಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಡಿಆರ್ಐ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ರನ್ಯಾ ಜೊತೆ ಹಣಕಾಸಿನ ವ್ಯವಹಾರ ಇತ್ತ ಅಥವಾ ಚಿನ್ನ ಖರೀದಿ ಮಾಡಿದ್ರ ಅಂತಲೂ ಕೂಡ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ರನ್ಯಾ ರಾವ್ರನ್ನ 3 ದಿನಗಳ ಕಾಲ ಡಿಆರ್ಐ ಕಸ್ಟಡಿಗೆ ಕೋರ್ಟ್ ನೀಡಿದೆ. ಇತ್ತ ಪ್ರಕರಣದ ತನಿಖಾಧಿಕಾರಿ ನಾಗೇಶ್ವರ ರಾವ್ರಿಂದ ನಟಿ ರನ್ಯಾ ರಾವ್ ವಿಚಾರಣೆ ಆಗ್ತಾ ಇರುವಂಥದ್ದು. ರನ್ಯಾ ಮೊಬೈಲ್ ಲ್ಯಾಪ್ಟಾಪ್ನಲ್ಲಿ ಸಿಕ್ಕಂತ ದಾಖಲಾತಿಗಳ ಬಗ್ಗೆ ಪ್ರಶ್ನೆಯನ್ನ ಕೇಳಲಾಗಿದೆ. ಇದುವರೆಗೂ 40 ದೇಶಗಳಿಗೆ ರನ್ಯಾ ಪ್ರವಾಸವನ್ನ ಮಾಡಿರುವಂಥ ಮಾಹಿತಿ ಸಿಕ್ಕಿದೆ. ಅದರಲ್ಲಿ 27 ಬಾರಿ ದುಬೈಗೆ ಹೋಗಿದ್ದಾರೆ. ಯಾವ ಉದ್ದೇಶಕ್ಕಾಗಿ ಹೋಗಿದ್ರು ಅಂತಲೂ ಕೂಡ ವಿಚಾರಣೆಯಲ್ಲಿ ಈಗ ಒಂದಷ್ಟು ವಿಚಾರಣೆಯಲ್ಲಿ ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಯಲಾಗುತ್ತಾ ಹಾಗಾದ್ರೆ ದುಬೈ ಪ್ರವಾಸದ ಸೀಕ್ರೆಟ್? ಕಾದು ನೋಡಬೇಕಾಗಿದೆ. ರನ್ಯಾ ವಿಮಾನ ನಿಲ್ದಾಣದ ವಲಸೆ ವಿಭಾಗದಲ್ಲಿ ಫ್ರೀಕ್ವೆಂಟ್ ಟ್ರಾವೆಲರ್ ಆಗಿದ್ದರು. ಡಿಸೆಂಬರ್ 24ರಂದು ದುಬೈಗೆ ಪ್ರಯಾಣವನ್ನು ಬೆಳೆಸಿದ್ರು. ಡಿಸೆಂಬರ್ 27ಕ್ಕೆ ದುಬೈನಿಂದ ವಾಪಸ್ ಬಂದಿದ್ದರು. ಜನವರಿ 18ಕ್ಕೆ ಅಮೆರಿಕಾ ಪ್ರಯಾಣ. ಹೀಗೆ 7 ದಿನ ಅಮೆರಿಕಾದಲ್ಲಿ ರನ್ಯಾ ತಂಗಿದ್ರು. ಜನವರಿ 25ಕ್ಕೆ ಅಮೆರಿಕಾದಿಂದ ಬೆಂಗಳೂರಿಗೆ ವಾಪಸ್ ಆಗಿದ್ರು ರನ್ಯಾ. ಫೆಬ್ರವರಿ ತಿಂಗಳಲ್ಲಿ ನಿರಂತರವಾಗಿ ದುಬೈ ಪ್ರವಾಸವನ್ನು ಆರಂಭ ಮಾಡ್ತಾರೆ. ಫೆಬ್ರವರಿ 2ನೇ ತಾರೀಕು ದುಬೈಗೆ ಪ್ರಯಾಣವನ್ನು ಮಾಡಿದರು ರನ್ಯಾ. ಫೆಬ್ರವರಿ 2ರಿಂದ ಮಾರ್ಚ್ 3ರವರೆಗೆ 5 ಬಾರಿ ಪ್ರಯಾಣವನ್ನು ಮಾಡಿದ್ದಾರೆ. ಎಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹರಿಹರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವ, ಗಮನಿಸ್ತಾ ಇದ್ದೀವಿ ಒಂದು ಕಡೆಯಲ್ಲಿ ನಟಿ ರನ್ಯಾ ರಾವ್ ಅವರ ತನಿಖೆಯನ್ನು ಮುಂದುವರಿಸಿದ್ದಾರೆ ಡಿಆರ್ಐ ಅಧಿಕಾರಿಗಳು. ಈ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳು ಗೊತ್ತಾಗಿದೆ? ಸಂಪತ್, ಮೊದಲೇದಾಗಿ ಯಾವುದೇ ಒಂದು ಪ್ರಕರಣದಲ್ಲಿ ಆರೋಪಿಯನ್ನ ಬಂಧನ ಮಾಡಿದಂತಹ ಸಂದರ್ಭದಲ್ಲಿ ಆಸ್ ಯೂಶುವಲ್ ಆಕೆಯ ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಯಾರಿದ್ದಾರೆ ಮತ್ತು ಯಾರ ಜೊತೆ ನಿರಂತರವಾಗಿ ಈಕೆ ಸಂಪರ್ಕದಲ್ಲಿದ್ದಾಳೆ ಅಂತ ತಿಳ್ಕೊಳ್ಳುವಂತಹ ಹಿನ್ನೆಲೆಯಲ್ಲಿ ಮೊಬೈಲ್ ಅನ್ನು ಕೂಡ ಸೀಸ್ ಮಾಡುವಂತಹ ಪ್ರೊಸೀಜರ್ ಅನ್ನ ಆಸ್ ಯೂಶುವಲ್ ಪೊಲೀಸರು ಮಾಡ್ತಾರೆ. ಅಂದ್ರೆ ಈ ಡಿಆರ್ಐ ಅಧಿಕಾರಿಗಳು ಈಗ ಈ ಒಂದು ಪ್ರಕರಣದಲ್ಲಿ ರನ್ಯಾ ರಾವ್ನ ಏನ್ ಬಂಧಿಸಿದಾರಲ್ಲ, ಡಿಆರ್ಐ ಅಧಿಕಾರಿಗಳು ಕೂಡ ಈಗಾಗಲೇ ಮೊಬೈಲ್ ಅನ್ನು ಕೂಡ ಸೀಸ್ ಮಾಡಿದ್ದಾರೆ. ಈ ಮೊಬೈಲ್ ಸೀಸ್ ಮಾಡಿದಂತಹ ಸಂದರ್ಭದಲ್ಲಿ ಈಕೆ ಚಿತ್ರರಂಗದಲ್ಲೂ ಕೂಡ ಗುರುತಿಸಿಕೊಂಡವಳು. ಅದೇ ರೀತಿಯಾಗಿ 2-3 ಸಿನಿಮಾದಲ್ಲೂ ಕೂಡ ನಟಿಸಿದ್ಲು. ಈ ಸಂದರ್ಭದಲ್ಲಿ ನಿರಂತರವಾಗಿ ಬೇರೆ ಬೇರೆ ಹಲವು ಚಿತ್ರರಂಗದ ಪ್ರಭಾವಿಗಳ ಜೊತೆ ರನ್ಯಾ ರಾವ್ಗೆ ನಂಟಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹೀಗಾಗಿ ರನ್ಯಾ ರಾವ್ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಇರೋರ ಬಗ್ಗೆ ಕೂಡ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ರನ್ಯಾ ರಾವ್ ಜೊತೆ ಇವರಿಗೆ ಹಣಕಾಸಿನ ವ್ಯವಹಾರ ಇತ್ತಾ ಅಥವಾ ಚಿನ್ನ ಖರೀದಿ ಮಾಡಿದ್ರ ಅನ್ನೋ ಒಂದು ಹಿನ್ನೆಲೆಯಲ್ಲಿ, ಯಾಕಂತಂದ್ರೆ ರನ್ಯಾ ರಾವ್ ದುಬೈಯಿಂದ ಚಿನ್ನವನ್ನ ಸ್ಮಗ್ಲಿಂಗ್ ಮಾಡ್ತಾ ಇರುವಂತದ್ದು ಈಗ ಜಗಜ್ಜಾಹೀರಾಗಿದೆ. ಸದ್ಯಕ್ಕೆ ಆಕೆಯಿಂದ ಚಿನ್ನವನ್ನೇನಾದ್ರೂ ಕೊಂಡ್ಕೊಂಡ್ರ ಅನ್ನೋ ಒಂದು ಹಿನ್ನೆಲೆ. ಯಾಕಂತಂದ್ರೆ ಈ ಸ್ಮಗ್ಲಿಂಗ್ ಮಾಡುವಂತಹ ಚಿನ್ನವನ್ನ ಕೊಂಡ್ಕೊಳ್ಳೋದು ಕೂಡ ಅಫೆನ್ಸ್ ಆಗುತ್ತೆ. ಹೀಗಾಗಿ ಈ ಹಿನ್ನೆಲೆಯಲ್ಲೂ ಕೂಡ ಪೊಲೀಸರು ಈಗ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಡಿಆರ್ಐ ಅಧಿಕಾರಿಗಳು ಪ್ರಕರಣದ ತನಿಖಾಧಿಕಾರಿಯಾಗಿರುವಂತಹ ನಾಗೇಶ್ವರ ರಾವ್ ಏನಿದ್ದಾರೆ, ನಟಿ ರನ್ಯಾ ರಾವ್ನ ವಿಚಾರಣೆಯನ್ನು ಕೂಡ ನಡೆಸಿರುವಂತದ್ದು. ರನ್ಯಾ ಮೊಬೈಲ್ ಆಗಿರಬಹುದು, ಲ್ಯಾಪ್ಟಾಪ್ ನಲ್ಲಿ ಸಿಕ್ಕಂತಹ ದಾಖಲೆಗಳ ಬಗ್ಗೆನೂ ಕೂಡ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಆದ್ರೆ ಇಲ್ಲಿ ಶಾಕಿಂಗ್ ವಿಚಾರ ಏನು ಅಂತಂದ್ರೆ, ಇದುವರೆಗೂ 40 ದೇಶಗಳಿಗೆ ರನ್ಯಾ ಪ್ರವಾಸ ಮಾಡಿರುವ ಮಾಹಿತಿ ಕೂಡ ಅಧಿಕಾರಿಗಳಿಗೆ ಸಿಕ್ಕಿದೆ. ಅದರಲ್ಲಿ 27 ಬಾರಿ ದುಬೈಗೆ ಹೋಗಿದ್ದಾರೆ. ಯಾವ ಉದ್ದೇಶಕ್ಕಾಗಿ ಹೋಗಿದ್ರಿ ಅಂತಲೂ ಕೂಡ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಆದ್ರೆ ನಂದು ಬಿಸ್ನೆಸ್ ಇದೆ, ಈ ಹಿನ್ನೆಲೆಯಲ್ಲಿ ನಾನು ಅಲ್ಲಿ ಹೋಗಿದ್ದೆ ಅನ್ನೋ ಒಂದು ಮಾತುಗಳನ್ನು ಕೂಡ ರನ್ಯಾ ರಾವ್ ಹೇಳಿರುವಂತದ್ದು. ಆದ್ರೆ ಬಿಸ್ನೆಸ್ಗೆ ಹೋಗುವಂತಹ ಸಂದರ್ಭದಲ್ಲಿ ವೀಕ್ಲಿ 2 ಬಾರಿ ಹೋಗುವಂಥದ್ದು ಅಥವಾ 3 ಬಾರಿ ಹೋಗುವಂಥದ್ದು, ಈ ರೀತಿಯಾದಂತಹ ಪ್ರಕ್ರಿಯೆಗಳಲ್ಲೂ ಕೂಡ ಈಕೆ ತೊಡ್ಕೊಂಡಿರುವಂಥದ್ದು. ಹೀಗಾಗಿ ಈಕೆಯ ಒಂದು ಚಲನವಲನ ಏನಿದೆ ಅದರ ಬಗ್ಗೆ ಸಾಕಷ್ಟು ಅನುಮಾನಗಳು ಕೂಡ ಈಗಾಗಲೇ ಅಧಿಕಾರಿಗಳು ವ್ಯಕ್ತವಾಗ್ತಾ ಇರುವಂಥದ್ದು. ಇನ್ನು ದುಬೈನಲ್ಲಿ ಅಷ್ಟೇ ಈಕೆ ಸ್ಮಗ್ಲಿಂಗ್ ಮಾಡೋದ್ಲ ಅಥವಾ ಬೇರೆ ಬೇರೆ 40 ದೇಶಗಳಿಗೆ ಏನು ಓಡಾಡಿದಾಳಲ್ಲ ಅಲ್ಲೂ ಕೂಡ ಏನಾದರೂ ಚಿನ್ನ ಸ್ಮಗ್ಲಿಂಗ್ ಮಾಡೋದ್ನ ಅನ್ನೋ ಒಂದು ಅನುಮಾನಗಳು ಕೂಡ ಇರುವಂಥದ್ದು. ಇನ್ನು ಡಿಸೆಂಬರ್ 24ನೇ ತಾರೀಕು ದುಬೈಗೆ ಹೋಗ್ತಾಳೆ. ಡಿಸೆಂಬರ್ 27ಕ್ಕೆ ದುಬೈನಿಂದ ವಾಪಸ್ ಬಂದಿರುವಂತದ್ದು ಮತ್ತು ಜನವರಿ 18ಕ್ಕೆ ಅಮೆರಿಕಾಗೂ ಕೂಡ ಹೋಗಿರುವಂತದ್ದು. 7 ದಿನ ಅಮೆರಿಕಾದಲ್ಲೇ ರನ್ಯಾ ರಾವ್ ಇರುವಂತದ್ದು. ಇನ್ನು ಜನವರಿ 25ಕ್ಕೆ ಅಮೆರಿಕಾದಿಂದ ಬೆಂಗಳೂರಿಗೆ ಬಂದಿರುವಂತದ್ದು. ಇನ್ನು ಫೆಬ್ರವರಿ ತಿಂಗಳಲ್ಲಿ
ನಿರಂತರವಾಗಿ ದುಬೈ ಪ್ರವಾಸವನ್ನ ಆರಂಭ ಮಾಡಿರುವಂಥದ್ದು. ಇನ್ನು ಫೆಬ್ರವರಿ 2ನೇ ತಾರೀಕು ದುಬೈಗೆ ಪ್ರಯಾಣ ಮಾಡಿದ್ದು ರಣ್ಯಾರಾವ್. ಅದಾದ್ಮೇಲೆ ಮಾರ್ಚ್ 3ರವರೆಗೂ ಕೂಡ 5 ಬಾರಿ ಪ್ರಯಾಣ, ಅಂದ್ರೆ ಫೆಬ್ರವರಿ 2ರಿಂದ ಮಾರ್ಚ್ 3ನೇ ತಾರೀಕುವರೆಗೂ ಕೂಡ 5 ಬಾರಿ ಹೋಗಿರುವಂತದ್ದು. ಇಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ಎಡೆ ಮಾಡಿಕೊಡುತ್ತೆ. ಸದ್ಯಕ್ಕಂತೂ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇರುವಂತದ್ದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಹೀಗಾಗಿ ರಣ್ಯಾರಾವ್ನ ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಇರುವಂತವರಿಗೂ ಈಗ ನಡುಕ ಶುರು ಆಗಿರುವಂತದ್ದು. ಪ್ರಭಾವಿಗಳು ಯಾರ್ಯಾರಿದ್ದಾರೆ ಅವರು ಸ್ಮಗ್ಲಿಂಗ್ ಏನಾದ್ರು ಸಪೋರ್ಟ್ ಕೊಟ್ರ ಅಥವಾ ಈಕೆಯಿಂದ ಚಿನ್ನವನ್ನು ಏನಾದ್ರು ಕೊಂಡ್ಕೊಂಡ್ರ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಈಗ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಆ ಬಗ್ಗೆ ಏನಾದರೂ ರಣ್ಯಾ ಬಾಯ್ಬಿಟ್ಲು ಅಂತಂದ್ರೆ ಬೇರೆಯವ್ರಿಗೂ ಕೂಡ ನೋಟಿಸ್ ಕೊಟ್ಟು ಕರೆಸಿ ವಿಚಾರಣೆ ನಡೆಸುವಂತ ಕೆಲಸವನ್ನ DRI ಅಧಿಕಾರಿಗಳು ಮಾಡ್ತಾರೆ. ಥ್ಯಾಂಕ್ ಯು ವಿಶ್ವನಾಥ್ ತಮ್ಮ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.